ಒಂದಾನೊಂದು ಕಾಲದಲ್ಲಿ ಕಾಡಂಚಿನ ಊರಿನ ಬಳಿ ಒಂದು ಗರುಡವು ಒಂದು ಕೋಳಿ ಮರಿಯನ್ನು ಅಸ್ತವ್ಯಸ್ತ ಮಾಡಿತ್ತು. ದಾಮೋದರ ಎಂಬ ಬಡವನು ಅದನ್ನು ನೋಡಿ ರಕ್ಷಿಸಿ ಆರೈಕೆ ಮಾಡತೊಡಗಿದ. ರಕ್ಷಿಸುವಾಗ ಅಶರೀರವಾಣಿಯು, ಈ ಕೋಳಿ ಮರಿಯನ್ನು ಚೆನ್ನಾಗಿ ಸಾಕಿದರೆ ಮೊಟ್ಟೆಗಳಿರುವ ಕಾಲದಲ್ಲಿ ಇದಕ್ಕೆ ಅನ್ನವನ್ನು ಹಾಕಿದರೆ ಚಿನ್ನವಾದ ಮೊಟ್ಟೆಗಳು ಇಡುತ್ತದೆ ಎಂದು ಹೇಳಿತು. ಅದನ್ನು ಕೇಳಿಸಿಕೊಂಡ ದಾಮೋದರನ ಪಕ್ಕದ ಮನೆಯವನು ಹಾಗೆಯೇ ನೋಡುತ್ತಿದ್ದ. ಕಾಲಾನಂತರ ದಾಮೋದರನಿಗೆ ತುಂಬ ಬಡತನ ಬಂತು. ಪಕ್ಕದ ಮನೆಯ ಶಶಿಧರನ ಬಳಿ ಸಾಲ ಕೇಳಲು ಹೋದಾಗ ಅವನು, ನಿನ್ನ ಬಳಿ ಇರುವ ಕೋಳಿ ಮರಿಯನ್ನು ನನಗೆ ಕೊಡು, ನಿನಗೆ ಒಂದು ಹಿಡಿ ನಾಣ್ಯಗಳನ್ನು ಕೊಡುತ್ತೇನೆ ಎಂದು ಹೇಳಿದನು. ವಿಧಿಯಿಲ್ಲದೆ ದಾಮೋದರನು ಕೋಳಿ ಮರಿಯನ್ನು ಕೊಟ್ಟು ಒಂದು ಹಿಡಿ ನಾಣ್ಯಗಳನ್ನು ಪಡೆದುಕೊಂಡನು. ಯೌವನಕ್ಕೆ ಬಂದ ಕೋಳಿ ಈಗ ಚಿನ್ನದ ಮೊಟ್ಟೆಗಳನ್ನು ಇಡುತ್ತಿತ್ತು. ಚಿನ್ನದ ಮೊಟ್ಟೆಗಳನ್ನು ಇಟ್ಟು ಅದರ ಪ್ರಾತಃಕಾಲ ಮುಗಿದ ನಂತರ ಎಂದಿನಂತೆಯೇ ದಾಮೋದರ ಮನೆಗೆ ಮುಂಜಾನೆ ಹೋಗಿ ರಾತ್ರಿಯ ವೇಳೆ ಶಶಿಧರನ ಮನೆಗೆ ಸೇರುತ್ತಿತ್ತು. ಶಶಿಧರನ ಶಿಷ್ಯನಾದ ಕುಚೇಷ್ಟಿ ಬುದ್ಧಿಯುಳ್ಳವನು ಇದು ಮುಂಜಾನೆ ಹೋಗಿ ದಾಮೋದರನ ಮನೆಗೆ ಮೊಟ್ಟೆಗಳನ್ನು ಹಿಡಿದು ಇಲ್ಲಿಗೆ ಬರುತ್ತದೆ ಎಂದು ಚಾಡಿ ಹೇಳಿದ. ಅದನ್ನು ನಂಬಿದ ಕುಪಿತಗೊಂಡ ಅವಿವೇಕಿಯಾದ ಶಶಿಧರನು ಕೋಳಿಯನ್ನು ಕರಕರನೆ ಕೊಯ್ದ. ಅದರ ಹೊಟ್ಟೆಯನ್ನು ಬಗೆದ. ಆದರೆ ಅದರ ಹೊಟ್ಟೆಯಲ್ಲಿ ಮಾಂಸ ರಕ್ತ ಮಾತ್ರ ಇತ್ತು. ಬೇಸತ್ತ ಅವನು ದಾಮೋದರನ್ನು ಕರೆಸಿ ಅವನ ಬಳಿ ಒಂದು ನಾಣ್ಯವನ್ನು ಪಡೆದು ಕೋಳಿಯನ್ನು ಹಿಂದಿರುಗಿಸಿದನು. ಅವನು ದುಃಖದಿಂದಲೇ ಆ ಕೋಳಿಯನ್ನು ತನ್ನ ಮನೆಯ ಹತ್ತಿರದಲ್ಲೇ ಉಣ್ಣತೊಡಗಿದನು. ಅಶರೀರವಾಣಿಯು ಹೇಳಿತು, ಇದು 3 ದಿನದ ನಂತರ ಈ ಕೋಳಿಯನ್ನು ನೀನು ತೆಗೆದರೆ ನಿನಗೆ ಚಿನ್ನ ಸಿಗುತ್ತದೆ ಎಂದು ಹೇಳಿದನು. ಅದನ್ನು ಕೇಳಿದ ದಾಮೋದರನು ಆ ಕೋಳಿ ಹೂತ ಜಾಗವನ್ನು ಮತ್ತೆ ಅಗೆದು ತೆಗೆದನು. ಆಗ ಅವನಿಗೆ ಅಪಾರವಾದ ಚಿನ್ನವು ಸಿಕ್ಕಿತು. ಅವನು ಆ ಅಪಾರವಾದ ಚಿನ್ನವನ್ನು ತೆಗೆದುಕೊಂಡು ಕೋಳಿಯ ಆಕಾರದ ಒಂದು ಚಿನ್ನದ ಕೋಳಿಯ ಮೂರ್ತಿಯನ್ನು ಮಾಡಿಸಿ ಪೂಜಿಸತೊಡಗಿದನು.